ಡಿಸಿಎಂ ಡಿಕೆ ಶಿವಕುಮಾರ್ ತಮಿಳುನಾಡಿನ ದೇಗುಲಗಳಿಗೆ ಭೇಟಿಯನ್ನ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಹೋಮ ಹವನ ಮಾಡಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿರುವಾಗಲೇ ಡಿಸಿಎಂ ಡಿಕೆ ಅತ್ತ ದೇವರ ಮೊರೆ ಹೋಗಿರೋದು ನಾನಾ ಚರ್ಚೆಗೆ ಕಾರಣವಾಗಿತ್ತು. ಇದೀಗ ಇದೇ ವಿಚಾರ ನಾಯಕರ ನಡುವೆ ಮಾತಿನ ಜಟಾಪಟಿಗೆ ಕಾರಣವಾಗಿದೆ. ಶ್ರೀ ಗಣೇಶಾಯ ಮಂಗಳಂ ಸರ್ವಂ ಜಯತಿ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಾಲಿನ ಟ್ರಬಲ್ ಶೂಟರ್. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪಕ್ಷಕ್ಕೆ ಸಮಸ್ಯೆ ಎದುರಾದಾಗಲೆಲ್ಲ ಮೊದಲು ಬಂಡೆಯಂತೆ ನಿಲ್ಲೋದೇ ಡಿಕೆ ಶಿವಕುಮಾರ್. ಇದೇ ಡಿಕೆ ನಿನ್ನೆ ತಮಿಳುನಾಡಿನ ದೇಗುಲಗಳಿಗೆ ಪತ್ನಿ ಸಮೇತ ಭೇಟಿ ನೀಡಿದ್ರು. ಕುಂಭಕೋಣಂನಲ್ಲಿರುವ ಪ್ರತ್ಯಂಗಿರಾ ದೇವಾಲಯದಲ್ಲಿ ವಿಶೇಷ ಪೂಜೆ ಹೋಮ ಹವನ ನಡೆಸಿದ್ರು. ಬಳಿಕ ಕಾಂಚೀಪುರಂನಲ್ಲಿರೋ ವರದರಾಜ ಪೆರುಮಾಳ ದೇವಸ್ಥಾನದಲ್ಲಿ ಮಹಾ ಸುದರ್ಶನ ಯಾಗ ಗೋವರ್ಧನ ಹೋಮ ನೆರವೇರಿಸಿದ್ರು. ನಂತರ ಮಾತನಾಡಿದ ಡಿಸಿಎಂ ಡಿಕೆ ಗುರುಗಳ ನಿರ್ದೇಶನದಂತೆ ಹೋಮ ಮಾಡಿದ್ದಾಗಿ ತಿಳಿಸಿದ್ರು. 2023 I had come here to pray this temple before the election. After the election, Lord has given me blessings. Varadaraj Swami. I visited various temples in Tamil Nadu. Tamil Nadu is a very historic place for spiritual temple. For the Lord's blessings, I have come here. So I had to perform Homa, Sudarshana Homa, which I had already prayed to the Lord Varadaraj Swami. So on the advice of my Gurujis, I have performed this Homa. I am very happy. All the pandits. ಸಾಮಾನ್ಯವಾಗಿ ರಾಜಕೀಯ ಏಳಿಗೆ ಮತ್ತು ಶತ್ರು ಸಂಹಾರಕ್ಕಾಗಿ ಪ್ರತ್ಯಂಗಿರಾ ದೇವಿ ದರ್ಶನ ಮಾಡಿ ಹೋಮ ಹವನ ನಡೆಸಲಾಗುತ್ತೆ. ಸದ್ಯದ ರಾಜಕೀಯ ಬೆಳವಣಿಗೆ ಮಧ್ಯೆ ಡಿಕೆಶಿ ಸಹ ಪ್ರತ್ಯಂಗಿರಾ ದೇವಿ ಮೊರೆ ಹೋಗಿರೋದು ಕುತೂಹಲ ಮೂಡಿಸಿತ್ತು. ಇದೇ ವಿಚಾರವಾಗಿ ಮಾತನಾಡಿರುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅಧಿಕಾರಕ್ಕಾಗಿ ಶತ್ರುನಾಶಕ್ಕಾಗಿ ಅಲ್ಲೆಲ್ಲೋ ದೇವರನ್ನ ಬೇಡಿಕೊಂಡಿದ್ದಾರೆ. ಎಲ್ಲರನ್ನ ದೇವರೇ ಕಾಪಾಡೋದು ಎಂದಿದ್ದಾರೆ. ನೋಡಿ, ಎಲ್ಲರೂ ದೇವರೇ ಕಾಪಾಡಬೇಕು. ಅಧಿಕಾರ ಬೇಕು ಅಂತೇಳಿ ಅಲ್ಲೆಲ್ಲೋ ಶತ್ರುನಾಶಕ್ಕೆ ಹೋಗೋದು, ಅದು ದೇವ್ರು ಕೇಳೋದು, ಅಧಿಕಾರ ಕೊಡಪ್ಪ ನನ್ನ ಶತ್ರುಗಳು ನಾಶ ಆಗಲಿ. ಇನ್ನು ಇವತ್ತು ಜನ ಲಕ್ಷಾಂತರ ಜನ ವೈಕುಂಠ ಏಕಾದಶಿನಲ್ಲಿ ಇವತ್ತು ವೈಕುಂಠದ ಬಾಗಿಲು ತೆಗಿತಾರೆ ಅಂತ ಹೇಳಿ ಒಂದು ಪ್ರತೀತಿ ಇದೆ. ಆ ದೇವ್ರಿಗೆ ಪ್ರಾರ್ಥನೆ ಮಾಡಿ ಒಳ್ಳೆ ನಮಗೆ ದಿನಗಳು ಕೊಡುವಂತಕ್ಕಂಥದ್ದು ಅಷ್ಟೇ ಅಲ್ಲ, ನಮಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಮುಕ್ತಿ ಕೊಡಪ್ಪ ಅಂತ ಕೇಳ್ತಾರೆ. ಕುಮಾರಸ್ವಾಮಿ ಮಾತಿಗೆ ತಿರುಗೇಟು ಕೊಟ್ಟಿರುವ ಡಿಸಿಎಂ ಡಿಕೆ ಇದರಲ್ಲಿ ಮುಚ್ಚುಮರೆ ಏನೂ ಇಲ್ಲ, ದಿನಾಲೂ ಪೂಜೆ ಮಾಡ್ತೀನಿ, ನನಗೆ ಯಾರ್ಯಾರು ತೊಂದರೆ ಕೊಡ್ತಿದ್ದಾರೆ ಅವರಿಂದ ರಕ್ಷಣೆ ಸಿಗಲಿ, ನನಗೆ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡ್ತೀನಿ ಎಂದಿದ್ದಾರೆ. ದಿನಾ ಮಾಡ್ತಾ ಇರ್ತೀನಿ, ಎವ್ರಿ ಡೇ ಪೂಜೆ ಮಾಡ್ತಾ ಇರ್ತೀನಿ, ಎವ್ರಿ ಡೇ ನನಗೆ ಒಳ್ಳೇದಾಗಲಿ, ನನಗೆ ಯಾರು ತೊಂದರೆ ಕೊಡ್ತಾರೆ ಅವರಿಂದ ಎಲ್ಲ ರಕ್ಷಣೆ ಸಿಗಲಿ ಅಂತೇಳಿ ದೇವ್ರ ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ಇದೇನು ಮುಚ್ಚಿಲ್ಲ, ಮರೆ ಏನಿಲ್ಲ. ಇಷ್ಟೇ ಅಲ್ಲ, ನಾನು ದೇವರನ್ನ ನಂಬ್ತೀನಿ, ದಿನವೂ ನಾನು ಮನೆಯಲ್ಲಿ ಪೂಜೆ ಮಾಡ್ತೀನಿ, ನನ್ನ ಸಮಾಧಾನಕ್ಕಾಗಿ ಪೂಜೆ ಮಾಡಿಸಿದ್ದೀನಿ ಎಂದು ಡಿಸಿಎಂ ಡಿಕೆ ಹೇಳಿದ್ದಾರೆ. ಹೌದ್ರಿ, ನಾನು ದಿನಾ ಪೂಜೆ ಮಾಡ್ತಾ ಇರ್ತೀನಿ, ದಿನಾ ದೇವ್ರು ನೋಡ್ತಾ ಇರ್ತೀನಿ, ದಿನಾ ಹೋಮಗಳನ್ನ ನಮ್ಮ ಮನೆಯಲ್ಲಿ ಎಲ್ಲ ವಿಶೇಷ ಅಂದರೆ ಎವ್ರಿ ಡೇ ನನ್ನ ರಕ್ಷಣೆಗೆ ನೀವು ಬೇಕಲ್ಲ. ಸೊ ನನಗೆ ನನ್ನ ಮನಸ್ಸಿಗೆ ನೆಮ್ಮದಿಗೆ ಸಮಾಧಾನಕ್ಕೆ ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ, ಧರ್ಮದ ಬಗ್ಗೆ ನಂಬಿಕೆ ಇದೆ, ನನ್ನ ಆಚರಣೆ ಬಗ್ಗೆ ನಂಬಿಕೆ ಇದೆ. ಸೊ ನಾನು ಮಾಡ್ತಾ ಇರ್ತೀನಿ. ಎವ್ರಿ ಡೇ ನಾನು ದೇವ್ರಿಗೆ ನಮಸ್ಕಾರ ಮಾಡದೆ ನಮ್ಮ ಮನೆಯಿಂದ ಹೋಗೋದೇ ಇಲ್ಲ ಈಚೆ. ನಾನು ಯಾವ ದೇವ್ರ ಶಕ್ತಿ ನಾನು ನಂಬ್ಕೊಂಡಿರ್ತೀನಿ, ಎಲ್ಲರ ಬಗ್ಗೆ ನಮಗೆ ಪ್ರೀತಿ ಇದ್ದೇ ಇರ್ತದೆ. ಇನ್ನು ಡಿಸಿಎಂ ಡಿಕೆ ಪೂಜೆ ವಿಚಾರವಾಗಿ ಮಾತನಾಡಿರುವ ಸಚಿವ ಕೆಎನ್ ರಾಜಣ್ಣ, ನನಗೆ ಇಂಥದ್ರಲ್ಲಿ ನಂಬಿಕೆ ಇಲ್ಲ ಎಂದಿದ್ದಾರೆ. ನಾನು ಈ ತರದ ವಾಮಾಚಾರಗಳು ಪೂಜೆ ಪುನಸ್ಕಾರಗಳಲ್ಲಿ ನಾನು ನಂಬಿಕೆ ಇಲ್ಲದೆ ಇರೋರು, ಗೊತ್ತಾಯ್ತಾ. ಈಗ ನನ್ನ ಮೇಲೂ ಕೂಡ ಎಷ್ಟೋ ಸರಿ ವಾಮಾಚಾರದ ಪ್ರಯೋಗಗಳು ನಡೆದಿದ್ದಾವೆ ಅಂತೇಳಿ ನಾನು ಅನುಭವಿಸಿದ್ದೀನಿ. ಅದರಿಂದ ನನ್ಗೆ ಯಾವ್ದ್ರ ಬಗ್ಗೆ ನಂಬಿಕೆ ಇಲ್ಲ. ದೇವ್ರ ಆಶೀರ್ವಾದ ಅಂದ್ರೆ ಯಾರು ಗೊತ್ತೇನ್ರಿ? ನನ್ನ ಪ್ರಕಾರ ನೀವು ಯಾರಿಗಾದ್ರೂ ಒಬ್ಬ ಅಸಹಾಯಕನಿಗೆ ಸಹಾಯ ಮಾಡಿ, ಅವನು ಹೇಳ್ತಾನೆ ಅಯ್ಯೋ ಯಾವನೋ ಮಾರಾಯನಪ್ಪ ನಾನು ಒಳ್ಳೇದು ಮಾಡ್ದ, ಅವ್ನು ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾರಲ್ಲ, ಅದೇ ನಿಜವಾದಂತ ದೇವರ ಆಶೀರ್ವಾದ. ನೀವು ಯಾರಿಗಾದ್ರೂ ಅಸಹಾಯಕರಿಗೆ ನೀವು ಹಿಂಸೆ ಮಾಡಿ, ಅವನು ಹೇಳ್ತಾನೆ ಇವನು ಯಾವನೋ ಮಾರಾಯ ಅವನ ಮನೆ ಹಾಳಾಗ್ಲಪ್ಪ ಅಂತೇಳಿ ಹೆಣ್ಮಕ್ಳುಗಳು ಊರುಗಳಲ್ಲಿ ಮೆಟ್ಗೆ ಮುರಿತಾರಲ್ಲ, ಹಂಗೆ ಮುರಿದ್ರೆ ಅದೇ ನಿಜವಾದಂತ ಶಾಪ. ಹೀಗೆ ಡಿಕೆ ಶಿವಕುಮಾರ್ ದೇಗುಲ ಭೇಟಿ ಸುತ್ತ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆ ನಡೀತಿದೆ. ಈ ಪೂಜೆ ಪುನಸ್ಕಾರಗಳು ಯಾರಿಗೆ ಕೈ ಹಿಡಿಯುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.